ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತ್ರಿಷಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಮೆಂತ್ಯ ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ನೋಡಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಇಷ್ಟೇ. ನಾನು ಫಸ್ಟು ಈ ಚಿಕನ್ನ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು 5-6 ಸಲ. ಆಮೇಲೆ ಮೆಂತ್ಯ, ಆಮೇಲೆ ಖಾರ ಪುಡಿ, ಧನಿಯಾ, ಅರಿಶಿನ, ಉಪ್ಪು, ಟೊಮಾಟೊ, ಕೊತ್ತಂಬರಿ ಮತ್ತು ಪುದೀನ, ಈರುಳ್ಳಿ, ಟೊಮಾಟೊ. ಇಲ್ಲಿ ನಾನು ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಅಲ್ಲ ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ, ಲವಂಗ, ಮೆಣಸು, ಕೊಬ್ಬರಿ, ಅದು ಕೊತ್ತಂಬರಿ, ಪುದೀನ ಕೂಡ ನಾನು ಮಿಕ್ಸಿ ಒಳಗೆ ಹಾಕ್ಕೊಳ್ತೆ. ನಾನು ಫಸ್ಟ್ ಇದು ಮಿಕ್ಸಿ ಮಾಡ್ಕೊಂಡು ಬರ್ತೆ. ಇದು ಮಿಕ್ಸಿ ಮಾಡ್ಕೊಂಬಂದಿನಿ. ಇವಾಗ ನಾನು ಒಲೆ ಮ್ಯಾಗ ಕಡಾಯಿ ಇಟ್ಟಿದ್ದೀನಿ. ಇವಾಗ ಆನ್ ಮಾಡಿಕೊಂಡು ಇದು ಕಾದಿದೆ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಫಸ್ಟ್ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಕಾದ ನಂತರ ಫಸ್ಟ್ ನಾ ಈರುಳ್ಳಿ ಹಾಕೋತೆ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕೋಬೇಕು. ಎಣ್ಣೆ ಕಾದಿದೆ, ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಈ ಸ್ಟೈಲ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದರಲ್ಲೇ ಹಾಕ್ಕೊಂಡಿದ್ದೀನಿ, ಇದರಲ್ಲಿ ಹಾಕ್ಕೊಳ್ತಾ ಇಲ್ಲ. ಇದು ಸ್ವಲ್ಪ ಬ್ರೌನ್ ಕಲರ್ ಆಮೇಲೆ ನಾನು ಚಿಕನ್ ಹಾಕ್ಕೊಳ್ತೆ. ಚಿಕನ್ ಮಾತ್ರ 6-5 ಸಲ ತೆಲುಗು ಬರ್ತದೆ. ಚಿಕನ್ ಮಾತ್ರ ಒಂದು 5-6 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಮೆಂತ್ಯ ಹಾಕ್ತಾಯಿದ್ದೀನಿ. ನಾನು ಚಿಕನ್ ಮಸಾಲ ಏನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಧನಿಯಾ ಪೌಡರು, ಆಮೇಲೆ ಚಕ್ಕೆ, ಲವಂಗ, ಮೆಣಸು ಅಷ್ಟೇ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಬಿಟ್ಟರೆ ನಾನು ಹೊರಗಡೆ ಮಸಾಲ, ಚಿಕನ್ ಮಸಾಲ ಅದು ಯಾವುದೂ ಯೂಸ್ ಮಾಡ್ತಾ ಇಲ್ಲ. ಇದು ಸ್ವಲ್ಪ ಬೆಂದ ಮೇಲೆ ಆಮೇಲೆ ನಾನು ಚಿಕನ್ ಹಾಕೋತೆ. ಇವಾಗ ನೋಡಿ ನಾನು ಚಿಕನ್ ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಫ್ರೈ ಆಗಿದೆ. ಮೆಂತ್ಯನೂ ಚಿಕನ್ ಹಾಕ್ಕೊಂಡು ಉಪ್ಪು, ಆಮೇಲೆ ಅರಿಶಿನ ಹಾಕೋತೆ. ಖಾರ, ಧನಿಯಾ ಪೌಡ್ರ್ ಲಾಸ್ಟ್ ಹಾಕೋತೆ. ಕಲಿಸ್ಬಿಟ್ಟು ಮುಚ್ಕೊಳ್ತೆ. ಒಂದು ಸಲ ಹಿಂಗೆ ಕಲಿಸ್ಕೊಂಬಿಡಿ ಎಲ್ಲಷ್ಟು. ಸಣ್ಣ ಉರಿ ಒಳಗೆ ಇಟ್ಟಿದ್ದೀನಿ ನಾನು. ಬಿಸಿ ಬಿಸಿ ರೊಟ್ಟಿಯಲ್ಲಿ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ. ಚಿಕನಲ್ಲಿ ಭಾಳ ವೆರೈಟೀಸ್ ಇದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅವನು. ಇವಾಗ ನಾನು ಉಪ್ಪು, ಅರಿಶಿನ ಹಾಕಿದ್ದೀನಲ್ವ, ಇವಾಗ ಮುಚ್ಕೊಳ್ತೆ. ಚಿಕನ್ ಕುದ್ದಿದ್ದೇನಾ ಇಲ್ಲ ಅಂತ ನೋಡ್ತಾ ಇದ್ದೀನಿ ನೋಡಿ. ಚಿಕನ್ ಕುದ್ಮೇಲೆ ಟೊಮಟೊ ಹಾಕ್ಕೋಬೇಕು. ಫಸ್ಟಿಗೆ ಟೊಮಟೊ ಹಾಕ್ಕೊಂಡ್ರೆ ಚಿಕನ್ ಕುದಿಯಲ್ಲ. ಇವಾಗಲೇ ಆಗಲಿ ಯಾವುದಾದ್ರೂ ಇನ್ನೂ ಕುದಿಬೇಕು ರೀ. ಇದು ಚೆನ್ನಾಗಿ ಕುದಿಬೇಕು. ಇವಾಗ ಕುದ್ದಿದೆ ಇದಕ್ಕೆ ನಾನು ಟೊಮಟೊ ಹಾಕ್ಕೊಳ್ತೆ. ಒಂದು ಟೊಮಟೆ ಕೊಯ್ದಿದ್ದೀನಲ್ಲ, ಇದನ್ನು ಹಾಕ್ಕೊಳ್ತೆ. ಕಲಿಸ್ಬಿಟ್ಟು ಈ ಟೊಮಟೊನೂ ಕುದ್ಮೇಲೆ ಆಮೇಲೆ ಖಾರ ಪುಡಿ ಹಾಕ್ಕೊಳ್ತೆ. ಒಂದೇ ಸತಿ ಖಾರ ಪುಡಿ ಹಾಕ್ಕೊಳ್ಬೇಡ್ರಿ ಯಾರು, ಯಾಕಂದರೆ ಮತ್ತು ಆಮೇಲೆ ಕುದಿಯಲ್ಲ, ಟೊಮಟೊ ಕುದಿಯಲ್ಲ ಖಾರ ಪುಡಿ ಹಾಕ್ಕೊಂಡ್ರೆ. ಸೊ ಲಾಸ್ಟಿಗೆ ಹಾಕ್ಕೊಳ್ಳಿ. ಟೊಮಟೊ ಕುದ್ಮೇಲೆ ಹಾಕ್ಕೊಂಡ್ಬಿಡಿ. ಆಮೇಲೆ ಲಾಸ್ಟ್ ನಾನು ಖಾರ ಹಾಕಿದ್ಮೇಲೆ ಆಮೇಲೆ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತೆ. ಇವಾಗ ನೋಡೋಣ ನೋಡಿ. ಟೊಮೊಟೊನೂ ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಇದಕ್ಕೆ ಏನು ಹಾಕ್ತೀನಂದರೆ ಧನಿಯಾ ಪೌಡ್ರು ಮತ್ತು ಮಸಾಲ ರುಬ್ಕೊಂಡಿದ್ದೀನಲ್ಲ, ಅದು ಎಲ್ಲನೂ ಒಂದೇ ಸತಿ ಹಾಕ್ಕೊಳ್ತೆ. ಧನಿಯಾ ಪೌಡ್ರು, ಖಾರ, ಆಮೇಲೆ ರುಬ್ಬಿದ ಮಸಾಲ. ಮಿಕ್ಸಿ ಒಳಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು, ಈ ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಈ ರುಬ್ಬಿದ ಮಸಾಲದಲ್ಲೇ ಚೂರು ಮಸಾಲ ಮಿಕ್ಕಿರುತ್ತಲ್ವ, ಅದಕ್ಕೆ ನೀರು ಹಾಕ್ಕೊಂಡು ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ. ಆಯ್ತು, ಇದು ಬೆಂದಮೇಲೆ ಚಿಕನ್ ರೆಡಿ ಆಗುತ್ತೆ. ಒಂದು ಸಲ ಕಲಿಸ್ಕೊಂಡು ಈ ಮಸಾಲ ಹಸಿ ವಾಸನೆ ಹೋಗ್ತದ, ಹಸಿ ವಾಸನೆ ಹೋಗೋವರೆಗೆ ಇದು ಕುದಿಬೇಕು. ಇವಾಗ ಆಲ್ರೆಡಿ ಎಲ್ಲ ಚಿಕನ್ ಎಲ್ಲ ಬೆಂದಿದೆ.
ಹಸಿ ವಾಸನೆ ಇದು ಮಸಾಲ ಏನು ಹಾಕಿರ್ತೀವಲ್ಲ ಇವಾಗ ರುಬ್ಬಿದ ಪೇಸ್ಟು ಅದು ಹೋಗೋವರೆಗೆ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಅಷ್ಟೇ. ಇವಾಗ ನಾನು ಮುಚ್ಕೊಳ್ತಿದ್ದೀನಿ. ಇದು ಒಂದು 15 ನಿಮಿಷ ಅಷ್ಟೆ. ನೋಡಿ ಈ ಥರ ಎಣ್ಣೆ ಬರ್ತಾ ಇದೆಯಲ್ಲ, ಅದು ಇನ್ನೂ ಸ್ವಲ್ಪ ಒಂದು 5 ನಿಮಿಷ ಬೆಂದರೆ ಮುಗಿದೋಯ್ತು. ಯಾವಾಗಲಾಗಲಿ ಚಿಕನ್ ಆಗಲಿ ಮಟನ್ ಆಗಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಅದು ಸರಿ ಹಸಿ ಬಿಸಿ ಇದ್ದರೆ ಚೆನ್ನಾಗಿ ಅನ್ಸಂಗಿಲ್ಲ. ಚೆನ್ನಾಗಿ ಬೇಯಬೇಕದು, ಅವಾಗೇ ಚೆನ್ನಾಗಿರುತ್ತೆ ಯಾವುದೇ ಆಗಲಿ. ಅದು ಇನ್ನೂ ಒಂದು 5 ಮಿನಿಟ್ಸಲ್ಲಿ ನಾನು ಇಳಿಸ್ತೀನಿ. ಅದನ್ನು ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಚಿಕನಲ್ಲಿ ಭಾಳ ವೆರೈಟೀಸ್ ಇದ್ದಾವೆ, ತೋರಿಸ್ಕೊಡ್ತೀನಿ ನಾನು. ಮಟನಲ್ಲಿನೂ ಅಷ್ಟೇ ಚೆನ್ನಾಗಿದ್ದಾವೆ, ಎಲ್ಲ ತೋರಿಸ್ಕೊಡ್ತೀನಿ ನಮ್ಮ ವೀಡಿಯೋದಲ್ಲಿ. ಎಲ್ಲ ಥರದ ಎಲ್ಲ ಥರದ್ದು ಫುಡ್ ಇರುತ್ತೆ, ವೆಜ್ಜು ನಾನ್ ವೆಜ್ಜು. ಇವಾಗ ಇದು ಚಿಕನ್ ಕುದ್ದಿದೆ, ಈ ಥರ ಕುದ್ದಿದೆ. ಆಯ್ತು, ನಾನು ಬಂದ್ ಮಾಡ್ತೆ ಸ್ಟವ್. ನೋಡಿ ಮೆಂತ್ಯ ಚಿಕನ್ ರೆಸಿಪಿ ರೆಡಿಯಾಗಿದೆ. ನೋಡಿ ಹೆಂಗಾಗಿದೆ. ಮಾಡ್ಕೊತೀನಿ, ಚೆನ್ನಾಗಿರುತ್ತೆ ಈ ಥರ ರೆಸಿಪಿ. ನೋಡ್ತಾ ಇದ್ದೀರಲ್ವ, ನಾ ಯಾವುದು ಮಸಾಲ ಹೊರಗಡೆದು ಯಾವುದು ಚಿಕನ್ ಮಸಾಲ ಯಾವುದು ಏನೂ ಹಾಕಿಲ್ಲ. ಮನೆಯಲ್ಲಿ ಏನಿರುತ್ತಲ್ವ ಅದೇ ಹಾಕಿದ್ದೀನಿ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ. ಓಕೆ, ಬಾಯ್.